ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಿ ಗುಳ್ಳ ಗೆದ್ರು ಹೈಕೋರ್ಟ್ ಅಲ್ಲಿ ನಾನೇ ಗೆಲ್ಲೋ ಹಾಗೆ ಮಾಡಿದ್ರಿ. ಹಾಗೆ ಆ ದೇವಯ್ಯನ ಮೇಲಿರೋ ಸಿವಿಲ್ ದಾವಾನು ಹೇಗಿದ್ರು ಕೋರ್ಟ್ ಖರ್ಚು ಸೇರಿ 3678 ರೂಪಾಯಿಗೆ ಡಿಗ್ರಿ ತಗೊಂಡಾಯ್ತಲ್ಲ. ಡಿಗ್ರಿ ತಗೊಂಡ್ರಿ, ಆದ್ರೆ ಕಂತು ಒಪ್ಕೋಬಾರ್ದಾಗಿತ್ತು. ಅದು ಕೋರ್ಟ್ ತೀರ್ಮಾನ, ಏನ್ ಮಾಡೋಕ್ಕಾಗುತ್ತೆ. ಹೇಗಿದ್ರು ಡಿಫಾಲ್ಟರ್ ಆಗಿದ್ದಾನೆ, ಮುಂದೇನ್ ಮಾಡ್ಬೇಕೋ ಅದ್ ಮಾಡಿದ್ರೆ. ಎಡವಿ ಬಿದ್ದವನ್ ತಲೆ ಮೇಲೆ ಕಲ್ಲೆತ್ತಾಕಿ ಕತೆ ಮುಗಿಸ್ದಾಗೆ. ಕೈಯನ್ನ ಮಟ್ಟ ಹಾಕ್ತೀನಿ, ಕೈಗೆ ಕೋಳ ತೊಡಿಸ್ತೀನಿ ಅಂತ ಹೇಳಿದ್ದು ಗುಡ್ಡ ಗುದ್ದಿ ಕೈ ನವಸ್ಕೊಂಡಂಗ ಆಯ್ತು. ಏನ್ ಮಾಡೋದು, ನಮ್ಮ ಅದೃಷ್ಟ ಚೆನ್ನಾಗಿಲ್ಲ. ಅದಲ್ಲ ಕಣ್ಗುಳ್ಳ, ಸುಗ್ರೀವನ್ ಕೋಟ ಹತ್ತಿದ್ರೆ ಹೆಂಗೆ? ಸುಗ್ರೀವನ್ ಕೋರ್ಟಲ್ಲೂ ಹಳ್ಳಿ ಮಂಕೆ, ಸುಪ್ರೀಂ ಅಮ್ಮನ್ ಕೋರ್ಟು, ಅಲ್ಲಿಗೆ ಹೋಗೋಣ ಅಂತ ಗುಳ್ಳ. ಅದೆಲ್ಲ ಆಮೇಲೆ ಯೋಚನೆ ಮಾಡವ. ತಕೊಳ್ಳಿ, ನಾನ್ ತಾವಿರೋದಿಷ್ಟೇ. ಹೊಟ್ಟೆಗೇನಾದ್ರೂ ಆಧಾರ ಮಾಡ್ಕೊಂಡು ಬಸ್ ಸ್ಟ್ಯಾಂಡ್ ತಾವಾಗ ಬನ್ನಿ, ಟಿಕೆಟ್ ತಗೊಂಡಿರ್ತೀನಿ. ನೀನೇನ್ ಮಾಡ್ತೀಯೋ ಹೊಟ್ಟೆಗೆ? ನನಗೆ ಹಸುವಿಲ್ಲ. ಪಾಪ, ಕೈನಾಗ್ ದುಡ್ಡಿದ್ದಾಗ ನೋಟ್ನೇ ಬಾಚ್ ಕೊಡ್ತಿದ್ದ. ಇರೋದು ಎಷ್ಟು ಅಂತ ಕಾಣುತ್ತೆ. ಅದ್ ಸರಿ, 2 ರೂಪಾಯಿನಲ್ಲಿ 4 ಜನ ಹೆಂಗಪ್ಪ ಹೊಟ್ಟೆ ತುಂಬಿಸ್ಕೊಳ್ಳೋದು? ಇದ್ರಾಗೆ ಹೊಟ್ಟೆ ತುಂಬಿಸ್ಕೊಳ್ಬೇಕಲ್ಲ. ನಡಿ ನಡಿ, ಏನಾರು ಮಾಡವ ನಡಿ. ಏನೋ ಮಾಡು. ಊಟ ಆಯ್ತಾ? ಕಾಣೋದಿಲ್ವಾ ಬೋರ್ಡು? ಫುಲ್ ಊಟ ಎಷ್ಟು? 2 ರೂಪಾಯಿ. 2 ರೂಪಾಯ ಕೊಡಿ. 4 ಟಿಕೆಟ್ಗೆ 8 ರೂಪಾಯಿ. ಊಟ ಮಾಡೋದು ನಾನು ಒಬ್ನೇ, ಅವ್ರದೆಲ್ಲ ಊಟ ಆಗೈತೆ. ಸುಮ್ನೆ ಜೊತೆಲಿ ಮಾತಾಡಕ್ ಬಂದವ್ರೆ. ಅದಕ್ಕೂ ಟಿಕೆಟ್ ತಗೋಬೇಕ್ರಾ? ಬೇಡಪ್ಪ, ಕೂತ್ಕೊಳ್ಳಿ ಹೋಗಿ. ಮಂಜುನಾಥ, ಒಂದ್ ಫುಲ್ ಊಟ. ಅನ್ನ ಕಟ್ಟೆ ಕಟ್ಟಿ ಹಾಕಿ ಜಾಡು ಆಚಾರಿ ನೋಡ್ತೀವಿ ಹಾಗೆ ಜಾಡ್ತೀರಿ ಅಂತ. ಅನ್ನ 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 ತಗೊಂಬ. ಅನ್ನ ತಗೊಂಬರು. ಅನ್ನ ಇಲ್ಲ. ಅನ್ನ ಇಲ್ಲ? ಯೋ ಯಜಮಾನ, ಅಯ್ಯೋ ಅಲ್ಲಿ ಸುಮ್ಕಿರೋ. ಏನಯ್ಯ ಅನ್ನ ಇಲ್ಲ ತವನೆ? ಇದೇನೇ ಆ ಪುಲ್ಲೂಟ? ಇಲ್ಲಿ ನೋಡಿ, 3 ಸೇರೆ ಅಕ್ಕಿ ಅನ್ನ ಖಾಲಿ, ಇನ್ನು ಮಜ್ಜಿಗೆ ನಿಚ್ಚೆ ಬಂದಿಲ್ಲ ಆಸಾಮಿ. 2 ವರ್ಷ ಊಟ ಅನ್ನ ಹಾಕ್ಬಿಟ್ಟು 3 ಸೇರೆ ಅಕ್ಕಿ ಅನ್ನ ಅಂತ್ಯ. ಏನಯ್ಯ, ಈಗೇನು ಅನ್ನ ಹಾಕ್ತಿರೋ ಇಲ್ಲ ಹಾಕಿರೋಷ್ಟು ಅನ್ನಕ್ಕೆ ದುಡ್ಡು ಮುರ್ಕೊಂಡು ಬಾಕಿ ಕೊಡ್ತಿರೋ? ಸ್ವಾಮಿ ಕೊಡ್ತೀನಿ ಪಾಪ. ಅಯ್ಯ ಮಂಜುನಾಥ, ಇನ್ಮೇಲೆ ಫುಲ್ ಮೀಲ್ಸೇ ಇಲ್ಲ, ಪ್ಲೇಟ್ ಮೀಲ್ಸು. ತಿರುಗಿಸು ಬೋದ್ನ. ಆಗ್ಲಿ ಸ್ವಾಮಿ. ಎಲ್ಲ ಅಡಿಕೆ ತೋರಿಸು.
ಕೊನೆಗೆ ಎಲ್ಲಿಗೆ ಬರ್ಬೇಕು ಅಲ್ಲಿಗೆ ಬಂದೋಯ್ತಾ? ಅಷ್ಟಲ್ದೆ ದೊಡ್ಡವ್ರು ಹೇಳವ್ರ, ಕೋರ್ಟ್ನ ಗೆದ್ದವನ್ ಸೋತವನ್ ಸತ್ತ ಅಂತ. ಬೇಡಪ್ಪ ಬೇಡ, ಜಗಳ ಆಡ್ಕೊಂಡು ಕೋರ್ಟ್ ಹತ್ತೋದು ಬೇಡ, ಹಿಂಗ್ ಕಾಲಿಗೆ ಎಕಡ ಇಲ್ದೆ ತಿರ್ಗೋದು ಬೇಡ. ಬೇಡ ಬೇಡ ಅಂದ್ರೂ ನೀನ್ ಕೇಳಲಿಲ್ಲ. ಆಯ್ತಪ್ಪ, ಕೋರ್ಟಲ್ಲಿ ತೀರ್ಮಾನ ಆಯ್ತಾ? ಕೋರ್ಟಿನ ತೀರ್ಮಾನದ ಜೊತೆಲಿ ಎಲ್ಲಾದ್ರ ತೀರ್ಮಾನನೂ ಆಗೋಯ್ತು ಅನ್ನು. ಕೂತ್ಕೋ. ಬರ್ತೀಯೋ ಇಲ್ವೋ ಅಂತ ಯೋಚನೆ ಮಾಡ್ತಿದ್ದೆ. ನೀವು ಬಂದದ್ದು ಸಾಕ್ಷಾತ್ ಗೌರಿ ಬಂದಾಗಾಯ್ತು. ಒಂದೇ ಊರಲ್ಲಿ ಹುಟ್ಟಿ ಆಡ್ಕೊಂಡು ಕುಣ್ಕೊಂಡು ಬೆಳೆದ್ವಿ. ದೇವ್ರ ದಯದಿಂದ ಒಂದೇ ಊರಿಗೆ ಮದ್ವೆ ಆಗಿ ಬಂದ್ವಿ. ಆದ್ರೆ ಒಬ್ಬರ ಮಕ್ಕ ಒಬ್ರು ನೋಡ್ಕೊಂಡು ಕಷ್ಟ ಸುಖ ಹೇಳ್ಕೊಳಕ್ ಸಹಿತ ಆಗ್ತಾ ಇಲ್ವಲ್ಲ. ನಿಮ್ಮನೆ ಗಂಡಸರು ನಮ್ಮನೆ ಗಂಡಸರು ಜಗಳ ಆಡ್ತಾ ಇರುವಾಗ ನಾವಿಬ್ರು ಕೂಡಿ ಹೆಂಗ್ ಮಾತಾಡಕ್ಕಾಗುತ್ತೆ? ಹೋಗ್ಲಿ ಬಿಡು, ನೀನಂತೂ ತುಂಬಾ ಬಡವಾಗಿದ್ದೆ ಕಣೆ. ನಿನ್ ಗಂಡ ನಿನ್ನ ಚೆನ್ನಾಗಿ ನೋಡ್ಕೋತಿದ್ದಾನೆ ತಾನೆ? ಜೀವಕ್ಕಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಐತಿ. ಹೊಟ್ಟೆಲ್ ಹುಟ್ಟಿದ ಮಗಳಂಗ್ ನೋಡ್ಕೋತ ಅವರೇ ಮಾವಯ್ಯ. ನನಗೇನು ಕಡಿಮೆ ಆಗಿಲ್ಲ. ಹಾಗಾದ್ರೆ ನಿನ್ ಗಂಡಂಗೆ ಹೇಳು, ಇನ್ಮೇಲಾದ್ರೂ ದ್ವೇಷ ಬಿಟ್ಟು ನಮ್ಮೂರ್ ಜೊತೆ ಸ್ನೇಹದಿಂದಿರ್ಲಿ. ಅವರಿಬ್ರು ಒಂದಾದ್ರೆ ನಮ್ಮಿಬ್ರು ಬಾಳ ಎಷ್ಟು ಚೆನ್ನಾಗಿರುತ್ತೆ. ಗೊತ್ತು ಕಣಕ್ಕ, ಗೊತ್ತು. ಈ ಮಾತನ್ನ ಮಾವಯ್ಯ ಸಹಿತ 1000 ಸಲ ಹೇಳವ್ರೆ. ಆದ್ರೆ ಅವ್ರು ಕೇಳ್ತಿಲ್ಲ. ನಿಮ್ಮವರಷ್ಟೇ ನಮ್ಮವರು ಹಠ ಹಿಡ್ದು ಕೂತವ್ರೆ. ನಾವೇನ್ ಮಾಡೋ ಹಾಕಿದ್ದೀವಿ? ಹೊತ್ತಾಯ್ತು, ನಾ ಬರ್ತೀನಕ್ಕ. ಸ್ವಲ್ಪ ತಗೋ. ಬೇಡ ಕಣಕ್ಕ, ನನಗಿದೆಲ್ಲ ಬೇಡ. ಇವತ್ತು ಗೌರಿ ಹಬ್ಬ, ಮನೆಗ್ ಬಂದ್ ಮುತ್ತೈದನ್ನ ಬರೀ ಕೈಲಿ ಕಳಿಸ್ಬಾರ್ದು. ತಗೋ. ಬರ್ತೀನಕ್ಕ. ಮಾದೇವಿ, ಏನಿದೆಲ್ಲ? ಎಲ್ಲಿಂದ ತಂದೆ? ಗಿರಿಜಕ್ಕ ಕೊಟ್ಟಿದ್ದು. ನಿನ್ ಗಂಡ ಕೋಟ್ ಹತ್ ಪಾಪರಾಗವ್ನೆ. ಬಾ, ನಿನ್ ಮಡ್ಲಿಗೆ ಒಂದಿಷ್ಟು ಭಿಕ್ಷೆ ಹಾಕ್ತೀನಿ ಅಂತ ಕರೆತ್ ಕೊಟ್ಲಾ? ಗೌರಿ ಹಬ್ಬ ಬಂದು ಕುಂಕುಮ ಹಚ್ಕೊಂಡು ಹೋಗು ಅಂತ ಹೇಳಿ ಕಳ್ಸಿದ್ರು. ಹೋದೆ. ಇದನ್ನೆಲ್ಲ ಅವರೇ ಕೊಟ್ರು. ಬರೀ ಕುಂಕುಮ ಹಚ್ಕೊಂಡ್ ಬರ್ಬೇಕಾಗಿತ್ತು. ಅದನ್ ಬಿಟ್ಟು ಅಕ್ಕಿ, ಬೇಳೆ, ಬೆಲ್ಲ, ಅದ್ರ ಜೊತೆ 100 ರೂಪಾಯಿ ಯಾಕೆ ಇಸ್ಕೊಂಡ್ ಬರ್ಬೇಕಾಯ್ತು? ಬಾಗಂದಲ್ಲಿ 100 ರೂಪಾಯಿ ನೋಟ್ ಇಟ್ಟಿದ್ದು ನಾನ್ ನೋಡ್ಲಿಲ್ಲ. ನೀ ಕೇಳ್ದೆ ಅವಳು ಕೊಟ್ಲಾ? ಸುಳ್ಳು ಬರ ಬಗಳ್ತೀಯ? ಬಸ್ರಿ ಹೆಂಗಸ್ಮೇಲೆ ಯಾಕೋ ಈ ಕೈ ಮಾಡ್ತಿದ್ದೀಯಾ? ನನ್ ಮಾನ ಕಳೆದವಳೆಪ್ಪ. ಅಯ್ಯ ನಂಟಿ ತಾವು ಇವೆಲ್ಲ ಕೇಳಿ ಇಸ್ಕೊಂಡ್ಬಂದು ಇಲ್ಲ ಅಂತ ಬಗಳ್ತಾವಳೆ. ಇಲ್ಲ ಮೋಯ, ಇಲ್ಲ. ಆ ಮಂಜುನಾಥ್ ನಾಳೆ ನಾನು ಅವ್ರ ತಾವ್ ಏನು ಕೇಳಲಿಲ್ಲ. ತಗೋ, ಅವ್ರ ಮುಖದ ಮೇಲೆ ಬಿಸಾಕ್ ಬಾ. ಅವ್ರಿಗೆ ಹೇಳು, ಈ ಗುಳ್ಳ ಸತ್ರ ಅವ್ರ ಮುಂದೆ ತಲೆ ಬಗ್ಸ್ ಕೈ ಚಾತೋದಿಲ್ಲ ಅಂತ. ಹೋಗು ಹೋಗು. ಯಾಕೆ? ಇದನ್ನ ಇಟ್ಕೊಳ್ಳೋ ಯೋಗ್ಯತೆ ನನಗಿಲ್ಲ ಅಕ್ಕ. ಕೊಟ್ಟು ಬಾಗ್ನಾನ ಹಿಂದಕ್ಕಿಸ್ಕೊಂಡ್ರೆ ನನಗೂ ಒಳ್ಳೇದಲ್ಲ, ನಿನಗೂ ಒಳ್ಳೇದಲ್ಲ. ನಮ್ಮನೆ ಗಂಡಸರು ನಿಮ್ಮನೆ ಗಂಡಸರು ಜಗಳ ಆಡಿ ಯಾವತ್ತು ಕೋಟೆ ಹತ್ತಿದ್ರು ಅವತ್ತೇ ನಮ್ಮಿಬ್ಬರಿಗೂ ಕೆಟ್ಟ ಶುರುವಾಗೋಯ್ತು. ಮಾದೇವಿ, ಎಷ್ಟು ದಿವಸದಿಂದ ನಡೆಸ್ತಾ ಇದೆಯಾ ಕೆಲಸನ? ನನ್ನ ಮೇಲೆ ಕತ್ತಿ ಮಸೀತಾ ಇರೋ ನನ್ನ ಶತ್ರುಗೆ ನನ್ನ ಮನೆಯಿಂದಲೇ ಹಣ, ಕಾಸು, ದವಸ, ಧಾನ್ಯ. ಈಗ ಗೊತ್ತಾಯ್ತು, ತಿರುಪೆ ಎತ್ತೋ ಸ್ಥಿತಿಗೆ ಬಂದಿದ್ರು ಆ ಗುಳ್ಳ ಕೋರ್ಟಿನ ವ್ಯವಹಾರ ಹೇಗ್ ನಡೆಸ್ತಿದ್ದ ಅಂತ.
ಹೇಳು, ನನ್ನ ಕಣ್ಣಿಗೆ ಮಣ್ಣೆರ್ಚಿ ಏನೇನು ತುಂಬಿಕೊಟ್ಟಿದ್ಯಾ ಹೇಳು. ಏನೂ ಕೊಟ್ಟಿಲ್ಲ. ನಿಮ್ ಕಣ್ಣಿಗೆ ಎಂದೂ ಮಣ್ಣು ಎರ್ಚಿಲ್ಲ. ಗೌರಿ ಹಬ್ಬ ಅಂತ ಹೇಳಿ ಕಳ್ಸಿದ್ದೆ. ಬಂದ್ಲು, ದಕ್ಷಿಣೆ ಇಟ್ಟು ಬಾಗ್ನ ಕೊಟ್ಟೆ. ದಕ್ಷಿಣೆ 100 ರೂಪಾಯಿ ನಿಮ್ಮ ಅಪ್ಪನ ಮನೆಯಿಂದ ತಂದಿದ್ಯಾ? ಗಿರಿಜಾ, ಇನ್ನೊಂದ್ಸಲ ಅವಳೇನಾದ್ರೂ ನನ್ನ ಮನೆ ಹೊಸಲು ತುಳಿದ್ರೆ ಅವಳನ್ನು ನಿನ್ನ ಇಬ್ಬರನ್ನು ರಿವಾಲ್ವರ್ ಇಂದ ಸುಟ್ಟು ಬಿಡ್ತೀನಿ. ಹುಷಾರ್. ನನ್ನ ಆಟಕ್ಕೆ ಸೇರ್ಸ್ಕೊಳ್ರೆ ನಿನ್ ಜೊತೆ ಆಡಿದ್ರೆ ನಮ್ಮ ಅಪ್ಪ ಅಮ್ಮ ಬೈತಾರೆ. ಹೋಗೆ. ನನ್ನ ಆಟ ಸೇರ್ಸ್ಕೊಳ್ರು, ನಿನ್ ಜೊತೆ ಆಡಲ್ಲ. ಬಾರ ಹೋಗೋಣ. ಅಮ್ಮ ಅಮ್ಮ, ಯಾರು ಆಟಕ್ಕೆ ಸೇರ್ಸ್ಕೊತಾ ಇಲ್ಲ ಅಮ್ಮ. ನಮ್ಮನ್ನ ನೋಡಿದ್ರೆ ಎಲ್ಲ ಓಡೋಗ್ತಾರೆ. ಇಲ್ಲಿವರೆಗೂ ಬಂತು ನಮ್ ಬದುಕು. ಇನ್ ಮುಂದೆ ಎಲ್ಲಿಗೆ ಹೋಗಿ ನಿಲ್ಲತ್ತೋ? ಏನೇ ಅದು? ಮಕ್ಕಳ ಮುಖ ನೋಡಿ ಗೊತ್ತಾಗತ್ತೆ. ಯಾರು ಆಟಕ್ಕೆ ಸೇರಿಸ್ಕೊಳ್ಳಲ್ವಂತೆ. ಬೇಕಾಗಿಲ್ಲ. ಆ ದರಿದ್ರ ಮಕ್ಕಳ ಜೊತೆ ನನ್ನ ಮಕ್ಕಳು ಸೇರ್ಬೇಕಾಗಿಲ್ಲ. ಅಂದ್ರೆ ಬೆಳೆಯೋ ಹುಡುಗರು ಗಾಳಿ ಬೆಳಕಿನಲ್ಲಿ ಆಡದೆ ಮನೇಲಿ ಕೂತಿರ್ಲಿ ಅಂತೀರಾ? ಹೌದು. ಆಗ ತಾತನ್ ಬುದ್ಧಿ, ಅಪ್ಪನ್ ಗುಣ ಇವಕ್ಕೂ ಬರುತ್ತೆ. ಗ್ರಾಮದಲ್ಲಿದ್ರು ಗೂಬೆಗಳ ಹಾಗೆ ಒಂಟಿ ಬಾಳ್ ಬಾಳ್ಬೇಕಾಗತ್ತೆ. ಹಾಗ್ ಬಾಳಿದ್ರೇನೆ ಈ ಜನಗಳು ಜುಟ್ಟು ಹಿಡಿದು ಆಡ್ಸೋದಕ್ ಸಾಧ್ಯ. ಸಮೀರ, ಯಾರವನು? ಏನದು? ಒಸಿ ಉಪ್ಪಿನಕಾಯಿ. ನಿನಗೆ ಹಿಡಿದಿರೋ ಉಪ್ಪಿನಕಾಯಿ ರೋಗ ಇನ್ನೂ ಬಿಟ್ಟಿಲ್ವಾ? ತಿನ್ಮ್ಯಾಕಲ್ಲವ್ರ ಚಪ್ಲ ತೀರೋದು. ಒಸಿ ಕೊಡ್ಸಿ ಬುದ್ಧಿ. ಇದೇನು ಉಪ್ಪಿನಕಾಯಿ ಛತ್ರ ಕೆಟ್ಟೋಯ್ತಾ? ಇನ್ನೊಂದ್ಸಲ ಏನಾದ್ರೂ ಉಪ್ಪಿನಕಾಯಿ ಅಂತ ನನ್ನ ಮನೆ ಹತ್ರ ಬಂದ್ರೆ ಕಾಲ್ ಮುರಿದು ಹಾಕ್ತೀನಿ. ಹಾಗ ಉಪ್ಪಿನಕಾಯಿ ಅಂತ ಉಪ್ಪಿನಕಾಯಿ. ಮಿಸ್ಟರ್ ಸಾಮಯ್ಯನವರೇ. ಓಹೋ, ಬನ್ನಿ ಬನ್ನಿ. ಡಿಕ್ರಿಯ ಮೂಲ ಜಾರಿಯಾಗಿ ದೇವಯ್ಯನ ಮನೆ ಹರಾಜ್ಗೆ ಕೋರ್ಟ್ ಅಪ್ಪಣೆ ಕೊಟ್ಟಿದೆ. ಹರಾಜ್ ಹರಾಜ್, ದೇವಯ್ಯನ ಮನೆ ಹರಾಜ್. ಭೂತಯ್ಯನವ್ರ ಮಕ್ಕಳು ಸಾಂಬಯ್ಯನವರಿಗೆ ಬರಬೇಕಾದ ಹಣಕ್ಕೆ ಕೋರ್ಟ್ ಅಪ್ಪಣೆ ಪ್ರಕಾರ ಮಂಗಳವಾರ 10:30 ಗಂಟೆಗೆ ದೇವಯ್ಯನ ಮನೆ ಹರಾಜ್. ಇಷ್ಟ ಇದ್ದವರು ಚೆಟ್ ಸವಾಲ್ ಮಾಡಿ ಸೊತ್ತಗೋಬಹುದು. ಹರಾಜ್, ದೇವಯ್ಯನ ಮನೆ ಹರಾಜ್, ದೇವಯ್ಯನ ಮನೆ ಹರಾಜ್. ಹರಾಜು, ನನ್ನ ಮನೆ ಹರಾಜು. ಕೇಳ್ತೇನೆ ಮಾಮಾದೇವಿ, ಕೇಳ್ದ. ನನ್ನ ಬದುಕು ಬೀದಿಗೆ ಬಂದು ಹೋಯ್ತು. ಇನ್ಮೇಲೆ ತಲೆ ಎತ್ಕೊಂಡು ಹೆಂಗ್ ತಿರುಗಲಿ? ಮಾನ ಹೋದ್ಮೇಲೆ ಮನುಷ್ಯ ಇದ್ರೇನು ಸತ್ರೇನು? ನನ್ನ ತಾತ, ಅಪ್ಪ, ನಾನು, ನಿನ್ನ ಗಂಡ ಹುಟ್ಟು ಬೆಳೆದು ಈ ಮನೆ, ನಿನ್ನ ಹೊಟ್ಟೆಲಿರೋ ಮಗ ಹುಟ್ಟೋಕ್ ಮುಂಚೆನೆ ಕೈ ಬಿಟ್ಟು ಹೋಗುತ್ತಲ್ಲಮ್ಮ. ಮುಗೀತು ಮುಗೀತು, ಈ ಮನೆ ಋಣ ಮುಗೀತು.